ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 2026ನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರತಕ್ಕಂತಹ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಯನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ಮನಿಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಇದಕ್ಕೆ ಬೇಕಾದಂತಹ ವೆಬ್ಸೈಟ್ ಯಾವುದು, ಇದು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳು ಯಾವ್ಯಾವು ಮುಂತಾದ ಮಾಹಿತಿಯನ್ನು ಸವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ನೋಡೋಣ. ಸ್ನೇಹಿತರೆ, ಈ ಈ ಒಂದು ಪ್ರೈಸ್ ಮನಿ ಅಂತ ಏನಿದೆ ಸದ್ಯಕ್ಕೆ SC ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂತದ್ದು. ಯಾರೆಲ್ಲ ಸ್ಕೆಡ್ಯೂಲ್ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳಿದಿರೋ ಅಂತಹ ವಿದ್ಯಾರ್ಥಿಗಳು SSLC ಆಗಿರ್ಬೋದು, PUC ಆಗಿರ್ಬೋದು, UG ಆಗಿರ್ಬೋದು ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಯಾವ್ದಾದ್ರು ಕೋರ್ಸ್ ಅಲ್ಲಿ ನೀವು ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುವ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನೀವಾಗಿದ್ರೆ ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರಿ. ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಯಾವ್ಯಾವ ಮೂಲ ದಾಖಲೆಗಳು ಇರಬೇಕು ಅಂತ ನೀವು ನೋಡೋದಾದ್ರೆ ಇಲ್ಲಿ ಮೊದಲನೆಯದಾಗಿ SSLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಅಥವಾ ನೀವು ಬೇರೆ ಕೋರ್ಸ್ ಯಾವ್ದಾದ್ರು PUC ಡಿಗ್ರಿ ಓದಿದ್ರೆ ಅದಕ್ಕೆ ಸಂಬಂಧಿಸಿದಂತಹ ಅಂಕಪಟ್ಟಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಇಲ್ಲಿ. ಅದ ನಂತರ ಜಾತಿ ಪ್ರಮಾಣ ಪತ್ರ, ಅದು ಕಡ್ಡಾಯವಾಗಿ ಇತ್ತೀಚಿನ ಒಂದು SC ವಿದ್ಯಾರ್ಥಿಗಳಾಗಿದ್ದಲ್ಲಿ ಇತ್ತೀಚಿನ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಸಿರ್ಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ SCಗೆ ಸಂಬಂಧಿಸಿದಾಗೆ ಮೀಸಲಾತಿ ವರ್ಗ ಬೇರೆ ಬೇರೆ ಬರುತ್ತೆ. ಸೊ ಅಲ್ಲಿ ABC ಅಂತ ಬರುತ್ತೆ ಜಾತಿ ಪ್ರಮಾಣ ಪತ್ರದಲ್ಲಿ. ಸೊ ಹಾಗಾಗಿ ಯಾವ ವಿದ್ಯಾರ್ಥಿಗಳು ಹಳೆಯ ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತಿಲ್ಲ ಅಥವಾ ಅದನ್ನ ಹಾಕುವಂತಿಲ್ಲ. ಸೊ ಹೊಸ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಹೊಂದಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ಗೆ ಕಡ್ಡಾಯವಾಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕಾಗಿರುತ್ತೆ. ಇವಿಷ್ಟು ದಾಖಲೆಗಳು ನಿಮ್ಮ ಹತ್ರ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ದಾಖಲೆಗಳು ಇದಾಗಿವೆ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂತಹ ವೆಬ್ಸೈಟ್ ಯಾವುದು, ಯಾವ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತಾದ್ರೂ ಸರ್ಚ್ ಕೊಡ್ರಿ, ಇಲ್ಲಾಂದ್ರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026 ಅಂತಾದ್ರೂ ಕೊಡ್ರಿ. ಕೊಟ್ಟ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಎಜುಕೇಶನ್ ಪ್ರೈಸ್ ಮನಿ ಅಂತ ಕಾಣುತ್ತಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದಂತ ಒಂದು ವೆಬ್ಸೈಟ್ ನಿಮ್ಗೆ ಲಭ್ಯ ಆಗುತ್ತೆ. ಇದು ಪ್ರೈಸ್ ಮನಿಗೆ ಇರತಕ್ಕಂತಹ ವೆಬ್ಸೈಟ್. ಇಲ್ಲಿ ಮೊದಲ ಆಪ್ಷನ್ ಇಲ್ಲಿ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಸೊ ಇಲ್ಲಿ ಇಷ್ಟು ದಾಖಲೆ ಆಪ್ಷನ್ಗಳು ಬರ್ತವೆ. ಇಲ್ಲಿ ರಿಜಿಸ್ಟರ್ಡ್, ಅಪ್ಲೋಡ್ ಡಾಕ್ಯುಮೆಂಟ್, ರೀಪ್ರಿಂಟ್, ಚೆಕ್ ಸ್ಟೇಟಸ್, ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ನೀವು ಮೊದಲು ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳೋದು ಯಾವ ರೀತಿ ಮತ್ತು ಅರ್ಜಿಯನ್ನ ಸಂಪೂರ್ಣವಾಗಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರೈಸ್ ಮನಿಗೆ ಇರ್ತಕ್ಕಂತಹ ಮೊತ್ತ ಎಷ್ಟೆಷ್ಟು ಇರುತ್ತೆ ಅಂತ ನೀವು ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪ್ರೈಸ್ ಮನಿ ಇನ್ ರುಪೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ PUC 3rd ಇಯರ್ ಪಾಲಿಟೆಕ್ನಿಕಲ್ ಡಿಪ್ಲೊಮಾಕ್ಕೆ 20,000 ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಹಾಗಾದ್ರೆ SSLCಗೆ 15,000 ರೂಪಾಯಿಗಳ ಒಂದು ಪ್ರೈಸ್ ಮನಿ ಸಿಗುತ್ತೆ. ಆದ್ರೆ ಬೇರೆ ಬೇರೆ ಸ್ಕೆಡ್ಯೂಲ್ ಕಾಸ್ಟ್ಗೆ ಬೇರೆ ಬೇರೆ ಆದಂತಹ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ 60% 74.99 ಗಳಿಸಿದವರಿಗೆ 7,000 ರೂಪಾಯಿಗಳ ಒಂದು ಪ್ರೈಸ್ ಮನಿ ಸಿಗುವಂತದ್ದು. ಅಂದ್ರೆ 60% 75% ಯಾರು ಪಡ್ಕೊಂಡಿರ್ತಾರೋ ಅವರಿಗೆ ಬರೀ 7,000 ರೂಪಾಯಿ ಪ್ರೈಸ್ ಮನಿ ಇರುತ್ತೆ. 75% ಹೆಚ್ಚು ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ 15,000 ರೂಪಾಯಿಗಳ ಒಂದು ಸಂಪೂರ್ಣ ಮೊತ್ತ ಪ್ರೋತ್ಸಾಹ ಧನವಾಗಿ ಅವರ ಒಂದು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಜಮೆ ಮಾಡಲಾಗುವುದು. ಸೊ ಇಲ್ಲಿ SSLC ವಿದ್ಯಾರ್ಥಿಗಳು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ
SSLC ವಿದ್ಯಾರ್ಥಿಗಳಿಗೆ 7,000ದಿಂದ 15,000 ರೂಪಾಯಿಗಳ ಪ್ರೈಸ್ ಮನಿ ಇರುತ್ತೆ. PUC ಮತ್ತು 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇರತಕ್ಕಂತ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿಗಳ ಒಂದು ಪ್ರೈಸ್ ಮನಿ ಇರುತ್ತೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ 25,000 ರೂಪಾಯಿಗಳು ಇರುತ್ತೆ. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಲೈಕ್ MA MSc ಆಗಿರ್ಬೋದು ಅಂತ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿಗಳ ಒಂದು ಪ್ರೈಸ್ ಮನಿ ಸಿಗುವಂತದ್ದು. ಅದೇ ರೀತಿಯಾಗಿ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್ ಇದರಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ವಾರ್ಷಿಕವಾಗಿ 35,000 ರೂಪಾಯಿಗಳ ಒಂದು ಪ್ರೈಸ್ ಮನಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಸಿಗುತ್ತದೆ. ಸೊ ಈ ರೀತಿಯಾಗಿ ನೀವು ಇದರ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ನಂತರ ಇಲ್ಲಿ ಕಾಣಿಸ್ತಕ್ಕಂಥ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ಡ್ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಸ್ಕೀಮ್ ಕೇಳುತ್ತೆ. ನೀವು ಯಾವ್ದಕ್ಕೆ ಇಲ್ಲಿ ಪ್ರೈಸ್ ಮನಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಮುಂದಿನ ವಿಡಿಯೋದೊಂದಿಗೆ ನಾನು ಕಂಟಿನ್ಯೂ ವಿಡಿಯೋವನ್ನ ನಾನು ಮುಂದುವರಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.